ಹಲೋ ರೆಸಿನ್ ಆರ್ಟಿಸ್ಟ್. ನಾನು ಇವತ್ತಿನ ವೀಡಿಯೋದಲ್ಲಿ ನನಗೆ ತುಂಬ ದಿನದಿಂದ ಲೋಟಸ್ ಪಾಂಡ್ ಮಾಡಬೇಕು ಅಂತ ಆಸೆ ಇದ್ದಿತ್ತು. ಅದನ್ನು ನಾನು ಇವತ್ತು ಮಾಡಬೇಕು ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಏರ್ ಡ್ರೈ ಕ್ಲೇ ಇದೆಯಲ್ಲ ಅದನ್ನು ಯೂಸ್ ಮಾಡಿಬಿಟ್ಟು ಲೋಟಸ್ ಲೀಫ್ ಮತ್ತು ಲೋಟಸ್ ಫ್ಲವರ್ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಫಸ್ಟು ಲೋಟಸ್ ಲೀಫ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೊಂದು ಚಿಕ್ಕ ಉಂಡೆನ ತಗೊಂಡಿದ್ದೀನಿ. ಇದನ್ನು ಸರಿಯಾಗಿ ನಾದ್ಬಿಟ್ಟು ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿ, ಎಷ್ಟು ತೆಳ್ಳಾಗುತ್ತೋ ಅಷ್ಟು ತೆಳ್ಳ ಪ್ರೆಸ್ ಮಾಡಿ. ಮತ್ತು ಏನು ಗೊತ್ತಾ, ಈ ಎಡ್ಜ್ ಇರುತ್ತಲ್ವಾ, ಈ ಎಡ್ಜನ್ನು ಸರಿಯಾಗಿ ಪ್ರೆಸ್ ಮಾಡಿ. ಆವಾಗ ಲೀಫ್ ಸ್ವಲ್ಪ ತೆಳ್ಳ ಇದ್ದಾಗೆ ಕಾಣಿಸುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ದಪ್ಪ ಬಂದರೆ ಅಷ್ಟು ಲುಕ್ ಬರಲ್ಲ, ಹಾಗಾಗಿ ಹಾಗೆ ಮಾಡಿ. ಆಮೇಲೆ ಇಲ್ಲಿ ಮಿಡಲಲ್ಲಿ ಕಟ್ ಮಾಡಿ. ಓಕೆ, ಈ ಥರ ಕಟ್ ಮಾಡಿದ್ರಾ, ಇದನ್ನು ಎತ್ತಿಬಿಟ್ಟು ಇಲ್ಲೊಂಚೂರು ಈ ಎಡ್ಜಸ್ ಎಲ್ಲ ಸ್ವಲ್ಪ ಶಾರ್ಪ್ ಇರುತ್ತಲ್ಲ ಅದನ್ನು ಈ ಥರ ಪ್ರೆಸ್ ಮಾಡಿ. ಆವಾಗ ನಮ್ಮದು ಲೋಟಸ್ ಲೀಫ್ ರೆಡಿಯಾಗಿರುತ್ತೆ. ಆಮೇಲೆ ಬೇಕಿದ್ದರೆ ಈ ಥರ ಮಾಡ್ಕೋಬೋದು. ಇಲ್ಲಿ ಈ ಥರ ಈ ಚಾಕುವಿಂದ ಹಿಂಗೆ ಮಾಡ್ಕೊಳ್ಬೇಕಾಗತ್ತೆ. ಅದು ಮಾಡೋದು ನಂಗೆ ಇಷ್ಟ ಇಲ್ಲ. ನಾವು ಬೇಕಿದ್ದರೆ ಡೈರೆಕ್ಟಾಗಿ ಕಲ್ಲರೇ ಕೊಡ್ಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಯಿತು. ಇದೇ ಥರ ಎಲ್ಲ ಲೀಫ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಒಂದು ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ. ಈಗ ನಾನು ಲೋಟಸ್ ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಇದನ್ನು ಈ ಥರ ಚಪ್ಪಟೆಯಾಗಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಆ ಫ್ಲವರ್ಸು ತುಂಬ ದಪ್ಪ ಬರಲ್ಲ, ತೆಳ್ಳಗೆ ಪೆಟಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಮಾಡಿ ಆದ ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಒಂದೆರಡು ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಒಂಥರ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ, ಇದನ್ನು ನಾನು ಇವಾಗ ಓಪನ್ ಮಾಡ್ತೀನಾ. ನೆಕ್ಸ್ಟು ಇದನ್ನು ಇಲ್ಲಿ ನೋಡಿ, ಈ ಥರ ಪೆಟಲ್ಸ್ ರೆಡಿ ಆಯ್ತು ನೋಡಿ. ಇಷ್ಟೇ, ಇದು ಈಸಿ ಅನಿಸುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಬಿಟ್ಟರೆ. ಓಕೆ, ಇವಾಗ ಇದನ್ನು ತಗೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊತಾ ಹೋಗ್ಬೇಕು, ಎಲ್ಲದನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಲಿಕ್ಕೆ ಈಸಿ ಇದೆ ಅನಿಸ್ತಿದೆ, ಬಟ್ ಈಸಿ ಇಲ್ಲ. ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಕಟ್ ಮಾಡ್ಕೊಂಬಿಡಿ. ಆಗಲೇ ಇಲ್ಲ, ಈ ಥರ ಮಾಡ್ಕೊಂಬಿಟ್ರಂತೂ ಆರಾಮು. ಈ ಥರ ರ್ಯಾಂಡಮಾಗಿ ಕಟ್ ಮಾಡಿಕೊಂಡು ಆಮೇಲೆ ಶೇಪ್ ಕೊಟ್ಟರೆ ಆಯಿತು. ಇಲ್ಲಿ ನೋಡಿ, ಉದ್ದುದ್ದ ಚಿಕ್ಕ ಚಿಕ್ಕದು ಎಲ್ಲದೂ ಬೇಕಾಗುತ್ತೆ. ಸೈಜ್ ನೋಡಿಕೊಂಡು ಮಾಡ್ತಾ ಹೋಗಿ. ಇವಾಗ ನಾನು ಸಣ್ಣ ಸಣ್ಣ ಪೆಟಲ್ಸ್ನ ಒಟ್ಟಿಗೆ ಜೋಡಿಸ್ತೀನಿ. ಎಲ್ಲ ಸೇಮ್ ಇದೆ ಅಲ್ಲ ಸೈಜು, ಹಾಗಾಗಿ ಈ ಥರ ಜೋಡಿಸ್ತಾ ಹೋಗಬೇಕು. ನೋಡಿ, ಮಿಡಲು ಸೇಮ್ ಸೈಜ್ ಬಂದಿದೆ. ಈಗ ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಇದು ದೊಡ್ಡದನ್ನು ಜೋಡಿಸ್ತಾ ಹೋಗಬೇಕು. ನೋಡಿ, ಈ ಥರ ಎಲ್ಲೆಲ್ಲ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲ ತುಂಬಿಸ್ತಾ ಹೋಗಿ, ಒಂಥರ ಚೆನ್ನಾಗಿ ಬರುತ್ತೆ. ಆಮೇಲೆ ಸೆಟ್ ಮಾಡಿದ್ರೆ ಆಯಿತು. ತುಂಬಾ ಉದ್ದ ಬರಬಾರ್ದು, ನೋಡ್ಕೊಂಡು ಇಟ್ಬಿಡಿ ಅಷ್ಟೇ. ಇಲ್ಲಿ ನೋಡಿ, ಇವೆಲ್ಲ ಸೇಮ್ ಇದೆ ಸೈಜು. ಹೋಗಿ ನೋಡಕ್ಕೆ ಒಳ್ಳೆ ಮಲ್ಲಿಗೆ ಹೂ ಥರ ಕಾಣಿಸ್ತಾ ಇದೆ. ಬಟ್ಟು ಚುಳಿ ತಾವರೆ
ಸೂಪರ್ ಡೂಪರ್ ತಾವರೆ. ಒಂದು ಉದ್ದದ್ದು ಬೇಕಿತ್ತು, ಹಾಗಾಗಿ ಸ್ವಲ್ಪ ಹೆಚ್ಚಿ ಬಂದರೆ ಒಳ್ಳೆಯದು ಅಂತ ಅನಿಸ್ತು. ಯಾಕೋ ಗ್ಯಾಪ್ ಬೇಡ ಅಂತ, ಹಾಗಾಗಿ ಎಲ್ಲೆಲ್ಲ ಜಾಗ ಸಿಕ್ತು ಅಲ್ಲೆಲ್ಲ ಹಚ್ತಾ ಇದ್ದೀನಿ. ನೋಡಿ ನಮ್ಮ ತಾವರೆ ಅಂದರೆ ತಾವರೆ ಸೂಪರ್ ಆಗಿದೆ. ಇವಿಷ್ಟರ ಮಧ್ಯದಲ್ಲಿ ಒಂದು ಚಿಕ್ಕದಾದ ಒಂದು ಉಂಡೆ, ಏನದು ಬೀಜ ಅಂತಾರಲ್ಲ ಅದು. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಇದನ್ನು ಒಂದು ಸ್ವಲ್ಪ ಹಿಂಗೆ ಗೊತ್ತಾಯ್ತಾ, ಹಿಂಗೆ ಮಾಡ್ಕೋಬೇಕಾಗತ್ತೆ. ಇಲ್ಲೆಲ್ಲ ಅಳಿಸ್ಬಿಡಿ. ಆಮೇಲೆ ಮಿಡಲ್ ಇರೋದನ್ನು ಎಪ್ಸಿ. ಎಲ್ಲ ಮಲ್ಕೊಂಡ್ರೆ ತಾವರೆ ಹಿಂಗಾಗುತ್ತೆ ಅಲ್ವಾ. ಉಂಡೆ ಸಮ ಬರಲಿಲ್ಲ, ಸರಿ ಮಾಡಿ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಏನು ಕಾಣಿಸ್ತಿದ್ಯೋ ಗೊತ್ತಿಲ್ಲ. ವಾ ಇದು ನೋಡಿ 3:1 ರೆಸಿನ್ ಕಲ್ಟವರ ರೆಸಿನು. ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಇವಾಗ ಇದು ಪೇಸ್ಟನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ, ಹಾಕಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಪೋರ್ ಮಾಡ್ತಾಯಿದ್ದೀನಿ. ಹಿಂಗೆ ಪೋರ್ ಮಾಡಿಬಿಟ್ಟು ಮೊದಲು ನಾನು ಫ್ಲವರ್ಸ್ಗೆ ಕಲರ್ ಹಾಕಬೇಕು. ಅದಕ್ಕೆ ನಾನು ಆ್ಯಕ್ರಿಲಿಕ್ ಕಲರ್ ತಗೊಳ್ತಾ ಇದ್ದೀನಿ. ಇದು ಪಿಂಕ್ ಕಲರೇ, ಅದಕ್ಕೆ ನಾನು ಇವಾಗ ಕಲರ್ ಹಾಕ್ತಾಯಿದ್ದೀನಿ. ಪಿಂಕ್ ಕಲರ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಲೀಫ್ಗೆ ಹಾಕಬೇಕಾಗತ್ತೆ. ಈಗ ಲೀಫ್ಗೆ ಕಲರ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಇವಾಗ 2 ಕಲರ್ ತೊಗೊಂಡಿದ್ದೀನಿ, ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನು. ಫಸ್ಟು ಡಾರ್ಕ್ ಗ್ರೀನ್ ಹಾಕೋಣ.
ಲೈಟ್ ಗ್ರೀನ್ ಹಚ್ಚುತ್ತಾ ಇದ್ದೀನಿ. ಈಗ ನೋಡಿ ನಾನು ಇದರಲ್ಲಿ ಶೇಡ್ ಕೊಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಮತ್ತು ನಾನು ಯೂಸ್ ಮಾಡಿರೋದು ವಾಟರ್ ಕಲರ್ ಅಲ್ವಾ, ಹಾಗಾಗಿ ಹೋಗಬಾರ್ದು ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಅರೇಯಾ ನನ್ನ ಹತ್ರ ಗ್ರೀನ್ ಕಲರ್ ಆ್ಯಕ್ರಿಲಿಕ್ ಪೇಂಟ್ ಇಲ್ಲ, ಹಾಗಾಗಿ ನಾನು ಇಲ್ಲಿ ವಾಟರ್ ಬೇಸ್ಡ್ ಕಲರನ್ನು ತಗೊಳ್ತಾ ಇದ್ದೀನಿ. ಇದನ್ನು ಆ್ಯಕ್ರಿಲಿಕ್ಕಾಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗಂದರೆ ಇದು ನೋಡಿ, ವುಡ್ ವಾರ್ನಿಷು, ಸಿಂಥೆಟಿಕ್ ವುಡ್ ವಾರ್ನಿಷು, ಇದನ್ನು ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ ನೋಡಿ ಹೀಗೆ. ಇದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ವಾಟರ್ ಬೇಸ್ಡ್ ಕಲರ್. ಓಕೆ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನ ತಗೊಂಡು ನೋಡಿ ಇದ್ರ ಮೇಲೆ ವಾಪಸ್ ಹಚ್ಚುತ್ತಾ ಇದ್ದೀನಿ ಇವಾಗ. ಓಕೆ, ನೋಡಿ ಇದು ಇವಾಗ ವಾಟರ್ ಕಲರ್ ಇರೋದು ಆ್ಯಕ್ರಿಲಿಕ್ ಕಲರ್ ಆಗಿ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಇದು ಇವಾಗ ಒಣಗಾದ ನಂತರ ಸೇಮ್ ಆ್ಯಕ್ರಿಲಿಕ್ ಪೇಂಟ್ ಥರನೇ ಅನಿಸುತ್ತೆ. ಇಡ್ತಾ ಇದ್ದೀನಿ ಇಲ್ಲಿ. ಹೀಗೆ ನಾನು ಕಲರನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇವಾಗ ನಾವು ಇದಕ್ಕೆ ಕಲರ್ ಹಾಕಬೇಕು. ಇದಕ್ಕೆ ನಾನು 2 ಕಲರ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಫಸ್ಟು ನಾನು ಸಿಂಥೆಟಿಕ್ ವಾರ್ನಿಷ್ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಇರೋದು ವಾಟರ್ ಬೇಸ್ ಕಲರು, ಹಾಗಾಗಿ ಸಿಂಥೆಟಿಕ್ ವಾರ್ನಿಷ್ ಬೇಕು ನನಗೆ. ಈ ಥರ ತಗೊಳ್ತಾ ಇದ್ದೀನಿ. ಇದನ್ನ ತಗೊಂಡು ಇಲ್ಲಿ ನೋಡಿ, ಇದು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂಚೂರು ಹಾಕ್ತಾ ಇದ್ದೀನಿ. ಸರಿಯಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಆಗಿದೆ. ಇದನ್ನು ತಗೊಂಡು ಇದ್ರ ಮೇಲೆ ಕಲರ್ ಹಾಕಬೇಕು. ಅಯ್ಯೋ, ಮೊದಲೇ ಕಲರ್ ಹಾಕಿರೋದ್ರಿಂದ ಅದು ಸರಿಯಾಗಿ ಗೊತ್ತೇ ಆಗ್ತಾ ಇಲ್ಲ. ನನಗೆ ಈ ಕಲರಿಂಗೆಲ್ಲ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ನಾವು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ, ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇ. ನಾನು ಚಿಕ್ಕ ವಯಸ್ಸಿಂದ ಒಂದು ಮರ ಚಿತ್ರ ಬಿಡಿಸಿ ಸಹಿತ ಕಲರ್ ಹಾಕ್ದೋಳಲ್ಲ. ಇಲ್ಲಿ ಈಗ ಬರಬೇಕು ಅಂದರೆ ಅದು ಬರೋದಾದರೂ ಹೇಗೆ ಅಲ್ವಾ? ಲೈಟ್ ಕಲರ್, ಡಾರ್ಕ್ ಕಲರ್ ಹೀಗೆ ಕಾಂಬಿನೇಷನಲ್ಲಿ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಇದಕ್ಕೆ ಕಲರ್ ಹಾಕಬೇಕು. ಹಾಗಾಗಿ ನಾನಿಲ್ಲಿ ಟ್ರಾನ್ಸ್ಲೂಸೆಂಟ್ ಗ್ರೀನ್ನ ತಗೊಳ್ತಾ ಇದ್ದೀನಿ, ಹಾಗೆ ರೆಸಿನನ್ನು ತಗೊಳ್ತಾ ಇದ್ದೀನಿ. ಇವಾಗ ನಾನು ರೆಸಿನ್ಗೆ ಕಲರ್ ಹಾಕ್ತಾ ಇದ್ದೀನಿ. ಈ ಗ್ರೀನನ್ನು ತಗೊಳ್ತಾ ಇದ್ದೀನಿ. ಇಷ್ಟೆಲ್ಲ ಬೇಕು ಅಂತಿಲ್ಲ, ಸಾಕು ಇಷ್ಟು. ಇವಾಗ ಇದ್ರ ಮೇಲೆ ನಾನು ಮೂಕಾಂಬಿಕೆ ದೇವರ ಫೋಟೋ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಿಡಲ್ ಬರೋ ಹಾಗೆ ಇಡ್ತಾ ಇದ್ದೀನಿ. ಎಸ್, ಇದು ಡೀಪ್ ಬಾಂಡ್ ಆಗಿರೋದ್ರಿಂದ ಕೆಲವೊಂದು ಕಡೆ ನಾನು ಲೀಫ್ನ ಮೊದಲೇ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಇದ್ರೊಳಗಡೆ ಮುಳುಗಲಿ ಅಂತ. ಇಲ್ಲ ಸ್ವಲ್ಪ ಇರಲಿ ಮುಳ್ಕೊಂಡು ಅಂತ. ಎಲ್ಲ ಮೇಲ್ ಬೇಡ ಅಂತ. ಹಾಗಾಗಿ ಈಗ ನಾನು 80 ml ರೆಸಿನ್ ತಗೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಪೋರ್ ಮಾಡ್ತಾ ಇದ್ದೀನಿ. ನೋಡಿ,
ಇವಾಗ ನಾನು ಫ್ಲವರ್ ಮತ್ತು ಲೀಫ್ನ ಹಾಕ್ತಾ ಇದ್ದೀನಿ ಎಲ್ಲ ಕಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಇದಂತೂ ಫುಲ್ ಗಟ್ಟಿ ಆಗ್ತಾ ಬರುವಾಗ ಹಾಕಿದ್ರೆ ಅದು ರನ್ ಆಗೋದಿಲ್ಲ, ಅದ್ರ ಪಾಡಿಗೆ ಅದು ಒಂದು ಕಡೆ ಇದ್ಬಿಡುತ್ತೆ. ಮುಳುಗೋಕ್ಕೂ ಹೋಗೋದಿಲ್ಲ, ಫ್ಲೋಟು ಆಗೋದಿಲ್ಲ, ಏನೂ ಆಗೋದಿಲ್ಲ, ಆರಾಮಾಗಿ ನಿಂತ್ಬಿಡುತ್ತೆ. ಅಲ್ಲ, ಮುಳುಗೋಕ್ಕೂ ಹೋಗೋದಿಲ್ಲ, ಆರಾಮಾಗಿ ನಿಂತ್ಬಿಡುತ್ತೆ. ಹಾಗಾಗಿ ನಾನು ಇದನ್ನೊಂದನ್ನೇ ಇಡ್ತಾ ಇದ್ದೀನಿ.